ಇವರೇನೋ ರಾಜೀನಾಮೆ ಕೊಡ್ಬೋದು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಸುದ್ದಿಯೂ ಕೂಡ ಬರ್ತಾ ಇದೆ. ನನಗೇನು ಅದಕ್ಕೂ ಬೇಜಾರಿಲ್ಲ, ಯಾಕಂತಂದರೆ ಈಸ್ ಆಲ್ಸೋ ಮೈ ಫ್ರೆಂಡ್. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿರೋರು. ಅವರಾದ್ರೆ ನನಗೇನು ನೋವಿಲ್ಲ. ಅದೇ ನನಗಿರ್ತಕ್ಕಂಥ ನೋವೇನೆಂದರೆ 78 ವರ್ಷಗಳಾಯಿತು, 80 ವರ್ಷ ಆಗ್ತಾಯಿದೆ ಸ್ವತಂತ್ರ ಬಂದು. ಕರ್ನಾಟಕದಲ್ಲಿ ದಲಿತರನ್ನು ವೋಟ್ ಬ್ಯಾಂಕ್ ಮಾಡ್ಕೊಂಡು ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ಇನ್ನೊಂದು ಚುನಾವಣೆ ಬಂದರೆ ಮಾಡ್ತೀವಿ ಅಂದ್ಕೊಂಡು ದಲಿತರನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ ವಂಚನೆ ಮಾಡಿಬಿಟ್ರಲ್ಲ ಕಾಂಗ್ರೆಸ್ಸು. ಇದು ನೋವಿದೆ ನನಗೆ. ಆಮೇಲೆ ಕಾಂಗ್ರೆಸ್ಸಲ್ಲಿರೋ ದಲಿತ ಲೀಡರ್ಗಳು ಇದ್ದಾರಲ್ಲ, ಒಂಥರ ಏನೋ ಶುಗರ್ಲೆಸ್ಸು ಸೀಡ್ಲೆಸ್ ಇದ್ದಂಗೆ. ಅವರು ತಾಕತ್ತೇ ಇಲ್ಲ ಕೇಳೋಕ್ಕೆ ಅವ್ರಿಗೆ. ನಾವು ಮುಖ್ಯಮಂತ್ರಿ ಆಗಬೇಕು, ಎಷ್ಟು ದಿನ ವಂಚನೆ ಮಾಡ್ತಿರೋ ಅಂತ ಕೇಳೋ ತಾಕತ್ತು ಯಾವಾಗಾದರೂ ಇದೆಯಾ? ಯಾರಿಗೂ ಇಲ್ಲ. ಅದರಿಂದನೇ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ, ಬಡಿದ್ರು ಬಗನಿಗೂಟ ಅಂತ. ಹಂಗೆ ದಲಿತರಿಗೆ ಕಾಂಗ್ರೆಸ್ ಬಡ್ದಿದೆ ಬಗನಿಗೂಟ. ನಾಚಿಕೆ ಆಗಲ್ವಾ ನಿಮಗೆಲ್ಲ? ಇನ್ನೂ ಇರಬೇಕಲ್ಲಿ. ದಲಿತರನ್ನು ಈ ಬಾರಿ ಏನಾದರೂ ಮುಖ್ಯಮಂತ್ರಿ ಮಾಡಲಿಲ್ಲ ಅಂದರೆ ತಮ್ಮ ಮೂಲಕ ನಾನು ಕರೆ ಕೊಡ್ತೇನೆ. ರಾಜ್ಯದ ಹಿಂದುಳಿದ ದಲಿತ ವರ್ಗಗಳಿಗೆ, ನಿಮಗೆ ಅಂಬೇಡ್ಕರ್ರವರ ಮೇಲೆ ಗೌರವ ಇದ್ದರೆ, ಸ್ವಾಭಿಮಾನ ಅನ್ನೋದು ಕಿಂಚಿತ್ತಾದರೂ ನಿಮ್ಮಲ್ಲಿ ಇದ್ದರೆ, ಯಾರೂ ಕೂಡ ಮುಂದಿನ ಸಚಿವ ಸಂಪುಟದಲ್ಲಿ ಯಾರೂ ಕೂಡ ಸ್ಥಾನಗಳನ್ನು ಪಡೆಯಬಾರ್ದು. ಶೋ ಯುವರ್ ಪ್ರೊಟೆಸ್ಟ್ ಟು ದಿ ಕಾಂಗ್ರೆಸ್ ಹೈಕಮಾಂಡ್ ದಟ್ ಯು ಆರ್ ಚೀಟೆಡ್ ಅಸ್ ಅನ್ನೋದನ್ನು ತೋರಿಸ್ಕೊಡಿ. 80 ವರ್ಷಗಳಲ್ಲಿ ಎನ್ ರಾಚಯ್ಯ ಅವರಿಂದ ಹಿಡಿದು, ಬಿ ರಾಚಯ್ಯ ಅವರಿಂದ ಹಿಡಿದು, ಟಿ ಎನ್ ನರಸಿಂಹಮೂರ್ತಿ ಅವರಿಂದ ಹಿಡಿದು ಶ್ರೀನಿವಾಸ್ ಪ್ರಸಾದ್ ಅವರವರೆಗೆ ಈ ಭಾಗದಲ್ಲಿ, ಬಸವಲಿಂಗಪ್ಪನವರಿಂದ ಹಿಡಿದು ಕೆ ಎಚ್ ರಂಗನಾಥರವರಿಂದ ಹಿಡಿದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಹಿಡಿದು ಪರಮೇಶ್ವರ್ ಅವರಿಗೆ, ಕೆ ಎಚ್ ಮುನಿಯಪ್ಪನವರಿಂದ ಹಿಡಿದು ಎಲ್ಲ ದಲಿತರಿಗೂ ಕೂಡ ಆಕಾಶದಲ್ಲಿ ನಕ್ಷತ್ರ ನೋಡ್ರಿ ಅಂತ. ಏನು ಕ್ಯೂ ನಿಂತ್ಕೊಂಡು ನೋಡ್ಬೇಕಾದು? ಎಲ್ಲಿ ನಿಂತರೆ ಅಲ್ಲೇ ಕಾಣಲ್ವಾ? ಹೀಗೆ ನೀವು ಧೋಖಾ ಮಾಡಿದ್ದೀರಲ್ಲ, ಅದಕ್ಕೆ ದಲಿತ ಸಮುದಾಯಗಳು ಈಗ ಕಾಂಗ್ರೆಸ್ಗೆ ಉತ್ತರ ಕೊಡಬೇಕು. ಎಲ್ಲರೂ ಕೂಡ ಕಾಂಗ್ರೆಸ್ ಮಾಡಿರೋ ಧೋಖಕ್ಕೆ ಕಾಂಗ್ರೆಸ್ಸನ್ನು ತಿರಸ್ಕರಿಸಬೇಕು. ಅಲ್ಲಿರ್ತಕ್ಕಂಥ ನಾಯಕರು ಯಾವ ಹುದ್ದೆಗಳಲ್ಲಿದ್ದೀರೋ, ನೀವು ಈಗೇನಾದರೂ ಕ್ಯಾಬಿನೆಟ್ಟಲ್ಲಿ ಹುದ್ದೆಗಳನ್ನು ಪಡೆಯದೆ ವಿರೋಧ ಮಾಡಬೇಕು. ಕಾರ್ಯಕರ್ತರು ಅಂತ ಹಂಚ್ಕೊಂಡಿರ್ತಕ್ಕಂಥವ್ರು ಯಾವುದೇ ಪಾರ್ಟಿ ನೋಡೋದಲ್ಲ, ಗೌರವ ಕೊಡೋ ಎಲ್ಲ ಪಾರ್ಟಿಗಳು ಕೂಡ ರಾಜಕಾರಣ ಮಾಡ್ತಕ್ಕಂಥವ್ರು ಎಲ್ಲ ಅಧಿಕಾರಕ್ಕೆ ಮಾಡೋದು. ಅದರಿಂದ ಕಾಂಗ್ರೆಸ್ಸನ್ನು ತೊರೆದು ಬೇರೆ ಬೇರೆ ಪಾರ್ಟಿಗಳಿಗೆ ಬಂದು ನಿಮ್ಮ ಅಧಿಕಾರ ಸ್ಥಾನಗಳನ್ನು ಹಿಡ್ಕೊಳ್ಬೇಕು ಅಂತೇಳಿ ಅವ್ರಿಗೂ ಕೂಡ ಕರೆ ಕೊಡ್ತೇನೆ. ಕೇವಲ 6 ವರ್ಷ ಆಗಿತ್ತು ಆವಾಗ ಮುಖ್ಯಮಂತ್ರಿ, ಇದು ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದು ಅವ್ರನ್ನ ಮುಖ್ಯಮಂತ್ರಿ ಮಾಡಿಬಿಟ್ರಲ್ಲ. ದಲಿತರ ಆಗಬೇಕಾಗಿದ್ದ ಜಾಗದಲ್ಲಿ ದಲಿತರ ಸಮಾಧಿ ಕಟ್ಟಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿಬಿಟ್ರು. ಈಗಲಾದರೂ ಅವ್ರು ಹೇಳ್ಬೋದಾಗಿತ್ತು, ಅವ್ರ ಜಾಗವನ್ನು ನಾನು ಕಸ್ಕೊಂಡಿದ್ದೆ, ಕೊನೆ ಪಕ್ಷ ಈಗ ದಲಿತರಿಗೆ ಮುಖ್ಯಮಂತ್ರಿ ಕೊಡಿ ಅನ್ನೋ ಮಾತು ಬರಬೇಕಾಗಿತ್ತು. ಎಲ್ಲಿ ವಾಯ್ಸೇ ಬರಲಿಲ್ಲ. ನಾಳೆ ಮೀಟಿಂಗ್ ಕರೆದಿದ್ದೀನಿ, ನಾಳೆ ಚರ್ಚೆ ಮಾಡ್ತೀನಿ, ನಾಳೆ ರಿಸೈನ್ ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ಈಗ ವರದಿಗಳು. ಇರಿ ಅದೇ ಅಂದರೆ ಈಗ ಆ ಕಾರಣದಿಂದ ನಾನು ಏನು ಹೇಳಕ್ಕೋದೆ ಅಂತ ಹೇಳ್ತೀನಿ. ಪರಮೇಶ್ವರ್ದು ಸೋಲ್ಸೇ ಬಿಟ್ರು, ಕಣ್ಣೀರಾಗಿ ಕೇಳ್ಕೊಂಡ್ರು ಅವರು. ಕೊನೆ ಪಕ್ಷ ನನ್ನ ಡೆಪ್ಯೂಟಿ ಸಿ ಎಂ ಮಾಡಿ ಅಂತ, ಅದನ್ನೂ ಮಾಡಲಿಲ್ಲ. ಇರಿ ಕೇಳಿಸ್ಕೊಳ್ಳಿ. ಹೌದು, ನಾನು ಅದಕ್ಕೆ ಹೇಳಿದ್ದಿದ್ದು. ನಮ್ಮ ಕಾರಜೋಳ ಅವರಲ್ಲ,
ಅವ್ರೇನು ಯಾರೂ ಕೇಳಿರಲಿಲ್ಲ ಉಪಮುಖ್ಯಮಂತ್ರಿ ಮಾಡ್ತೀರಂತ. ಆದರೆ ಅವರನ್ನು ಉಪಮುಖ್ಯಮಂತ್ರಿ ಮಾಡಲಿಲ್ಲ. ಆದರೂ ಕುಮಾರಸ್ವಾಮಿ ಅವರು ಬಂದ ಕಾಲದಲ್ಲಿ ಅವ್ರು ಆಗಿದ್ದು. ಹಾಗೆ ನಮ್ಮ ಕೇಳದೇ ಇದ್ರೂ ಉಪಮುಖ್ಯಮಂತ್ರಿ ಮಾಡಿದ್ರು. ನಾನೇನೂ ಕೇಳೇ ಇರಲಿಲ್ಲ, ವಿರೋಧ ಪಕ್ಷದ ನಾಯಕರು ಮಾಡಿದರು. ಐ ಆಮ್ ಆಲ್ಸೋ ಎ ಡಿ ಫ್ಯಾಕ್ಟೋ ಚೀಫ್ ಮಿನಿಸ್ಟರ್. ಹೌದಾ? ಇದು ಕೇಳದೆ ಆಗೋವು. ನಮ್ಮ ಪಕ್ಷದಲ್ಲಿ ಕೇಳಲೇಬೇಕಾಗಿಲ್ಲ, ಏನು ಬೇಕಾದರೂ ಆಗ್ಬೋದು. ಪವಾಡ ಏನಾದರೂ ಆಗೋದಿದ್ರೆ ಬಿ ಜೆ ಪಿಲಾಗತ್ತೆ. ಅವರ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇವತ್ತೇನು ಕರೆ ಕೊಡ್ತಾ ಇದ್ದೀರಲ್ಲ ದಲಿತರಿಗೆ, ಬಿಜೆಪಿಯಿಂದ ಇದೇ ರೀತಿಯಾಗಿ ದಲಿತರನ್ನ ಸೇವ್ ಮಾಡಿಲ್ಲ, ದಲಿತರಿಗೆ ಸ್ಥಾನ ಬರಕೊಳ್ಳ ಈ ರೀತಿ ಒಂದು ಕರೆ ಕೊಡ್ತೀರಾ ತಾವು? ಖಂಡಿತ. ನೋಡಿ, ಸಂದರ್ಭ ಎಲ್ಲವನ್ನೂ ಉತ್ತರಿಸುತ್ತೆ. ನಾವು ಕ್ಲೇಮ್ ಮಾಡಬೇಕಾಗಿಲ್ಲ, ಪವಾಡ ಆಗೋದಿದ್ದರೆ ನಮ್ಮಲ್ಲೇ ಆಗೋದು ಅಂತ. ಅಂಥ ಕಾಲ ಬಂದಾಗ ಅದನ್ನು ಮಾಡ್ತೇವೆ. ಮಾಡಬಾರ್ದು. ನಮ್ಮ ಪಾರ್ಟಿಯಲ್ಲಿ ಮಾಡ್ದೇನೆ ಕೊಡ್ತಾರೆ. ನಮ್ಮ ಪಾರ್ಟಿಯಲ್ಲಿ ಮಾಡ್ದೇನೆ ಕೊಡ್ತಾರೆ. ಆದರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ನಾವು 2ನೇ ಅವಧಿಗೆ ಮೊನ್ನೆ ಬಂದಿದ್ದು ಅಲ್ವಾ ಅಧಿಕಾರಕ್ಕೆ. ಅವರು ಎಷ್ಟು ಅವಧಿ ಆಗಿದೆ? 80 ವರ್ಷದಿಂದ ಇದ್ದಾರಲ್ರಿ ಅವರು ದೇಶದಲ್ಲೇ. ಇಲ್ಲ, ಹಂಗೇನಿಲ್ಲ. ನಮ್ಮಲ್ಲಿ ಸೂಕ್ತ ಸಮಯದಲ್ಲಿ ಆಗತ್ತೆ. ಸ್ವಲ್ಪ ಕಾದು ನೋಡಿ.